ಸಾವಿರ ಕೋಟಿ ಕಲೆಕ್ಷನ್ ಆಗಿತ್ತು ಪುಷ್ಪಾ 2 ಸಿನಿಮಾ. ಆದ್ರೆ ಆ ಸಂಭ್ರಮದಲ್ಲೂ ಸೂತಕ. 1000 ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದ ಪುಷ್ಪನ ಕೈಗೆ ಕೋಳ. ಹೈದರಾಬಾದ್ನ ಚಿಕ್ಕಡಪಳ್ಳಿ ಠಾಣೆಯಲ್ಲಿ ಅಲ್ಲು ಅರ್ಜುನ್ರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಚಿಕ್ಕಡಪಳ್ಳಿ ಠಾಣೆಗೆ ಅಲ್ಲು ಅರ್ಜುನ್ ಕುಟುಂಬಸ್ಥರು ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಯಾಕಂದ್ರೆ ಒಬ್ಬ ಆರೋಪಿಯನ್ನ ಅರೆಸ್ಟ್ ಪ್ರೊಸೀಜರ್ ತೋರಿಸಿದ ಮೇಲೆ ಆತನನ್ನ 24 ಗಂಟೆ ಒಳಗೆ ಮೆಡಿಕಲ್ ಸಬ್ಮಿಷನ್ ಆಗಬೇಕು, ಅಂದ್ರೆ ವೈದ್ಯಕೀಯ ಪರೀಕ್ಷೆ ನಡೆಸಬೇಕು. ಆತ ಫಿಸಿಕಲಿ ವಿಚಾರಣೆಯನ್ನು ನಡೆಸೋದಕ್ಕೆ ಫಿಟ್ ಇದ್ದಾನೆ, ಮೆಂಟಲಿ ಫಿಟ್ ಇದ್ದಾನೆ, ಸ್ಥಿರತೆ ಇದೆ ಅನ್ನೋದನ್ನ ಫಸ್ಟ್ ಸರ್ಟಿಫಿಕೇಟ್ ಅನ್ನ ವೈದ್ಯರಿಂದ ಪಡ್ಕೊಳ್ಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಮಧ್ಯಾಹ್ನ 3:30ಕ್ಕೆ ಉಸ್ಮಾನಿಯಾ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬೆನ್ನಲ್ಲೇ ಅವರ ಕುಟುಂಬಸ್ಥರು ಲೀಗಲ್ ಆಪ್ಷನ್ಸ್ ಅನ್ನ ಹೆಂಗ್ ನೋಡ್ತಾ ಇದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಗಳ ಬಗ್ಗೆ ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಅಂತ ಮಮತಾ, ಈ ಮೂಲಕ ಒಂದಂತೂ ಸ್ಪಷ್ಟ ಆಗ್ತಾ ಇರೋಂಥದ್ದು, ಅಧಿಕೃತವಾಗಿ ಅಲ್ಲು ಅರ್ಜುನರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಒಂದು ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಆತನ ಆರೋಗ್ಯದ ಸ್ಥಿತಿಗತಿಗಳು ಯಾವ ರೀತಿ ಇರ್ತವೆ. ಯಾಕಂದ್ರೆ ಆರೋಪಿಯನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸೋದಕ್ಕಿಂತ ಮುಂಚಿತವಾಗಿ, ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಅವರ ವೈದ್ಯಕೀಯ ಪರೀಕ್ಷೆಗಳಾಗುವಂಥದ್ದು. ಬಹುತೇಕ ಇವತ್ತು 3:30ಕ್ಕೆ ಅಲ್ಲಿಯ ಒಂದು ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಗಳಾಗ್ತಾ ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಮೂಲಕ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋ ಸಂದರ್ಭದಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡ್ಬೇಕಾದಂಥದ್ದು. ಮಮತಾ, ಇಂತಹ ಪ್ರಕರಣಗಳಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳಿದಂಥ ಸಂದರ್ಭ ಆರೋಪಿಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ಗಳು ಇರಲ್ಲ. ಯಾಕಂದ್ರೆ ತನಿಖಾಧಿಕಾರಿಯೇ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ಯಾಕೆಂದ್ರೆ ಆತನಿಗೆ ತನಿಖೆಗೆ ಬೇಕಾದಂಥ ವಿಚಾರಗಳು ಮತ್ತು ಆರೋಪಿ ಎಷ್ಟು ದಿನಗಳ ಕಾಲ ತಮ್ಮ ವಶಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ನ್ಯಾಯಾಲಯಕ್ಕೆ ಕೊಡ್ತಾರೆ. ಬಹುತೇಕ ಇಂಥ ಪ್ರಕರಣಗಳಲ್ಲಿ 14ರಿಂದ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಆದರೆ ಅದನ್ನ ಕೋರ್ಟ್ ಮಾನ್ಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ. ಯಾಕೆಂದ್ರೆ ಇವರು ಯಾವ ರೀತಿಯಲ್ಲಿ ಎಷ್ಟು ದಿನಗಳ ಕಾಲ ಕೇಳ್ತಾರೆ, ಕನಿಷ್ಠ ಒಂದು 5 ದಿನ ಕೇಳಿದ್ರೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಈ ರೀತಿಯ ವಿಚಾರಗಳೆಲ್ಲ ಇರ್ತವೆ. ಆ ಸಂದರ್ಭದಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶಗಳೇ ಇರಲ್ಲ. ಅದನ್ನ ತಪ್ಪಿಸಲಿಕ್ಕೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿರ್ತವೆ. ಒಟ್ಟಿನಲ್ಲಿ ನ್ಯಾಯಾಂಗದ ವ್ಯವಸ್ಥೆಗಳ ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.